ಮೂವಿ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಚುಲಿ ನಮ್ಮ ಬಾಸ್ ಕೂಡ ಔಟ್ ಸೈಡ್ ಇರಬೇಕಿತ್ತು ಇದು ಮೂವಿಗೋಸ್ಕರ. ಬಾಸ್ ಇದ್ರೆ ತುಂಬ ಖುಷಿಯಾಗಿರ್ತಿತ್ತು. ಸರ್ ಸಿನಿಮಾ ನೋಡಿದ್ರೆ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ತುಂಬ ಪಾಸಿಟಿವ್ ಬಗ್ಗೆ ನೀವು ನೋಡಿರ್ತೀರ. ಯಾವುದ್ಯಾವುದೋ ಸಿನಿಮಾದು ರಿವ್ಯೂ ತಗೊಂಡು ನಮ್ಮ ಡೆವಿಲ್ದು ಆಗ್ತಾ ಇದ್ದಾರೆ. ಅಂದರೆ ಹಳೆ ಸಿನಿಮಾಗಳು ಯಾರಾದರೂ ಚೆನ್ನಾಗಿಲ್ಲ ಅಂತೇಳಿ ಹೋಗ್ತಾ ಇದ್ದರೆ ಜನರು ಅದನ್ನು ತೊಗೊಂಡು ಡೆವಿಲ್ಗೆ ಸೇರ್ಸಿ ಹಾಕ್ತಿದ್ದಾರೆ. ಬಟ್ ಅದು ತಪ್ಪು. ಯಾಕಂದರೆ ನಾವು ಕನ್ನಡಿಗರು, ಕನ್ನಡ ಸಿನಿಮಾ ಅಂದಾಗ ಸಪೋರ್ಟ್ ಮಾಡಬೇಕು. ಹೀರೋಗಳಿಗೆ ಇಲ್ಲದ ಭೇದ ಭಾವಗಳು ಫ್ಯಾನ್ಸ್ ನಮಗೇನಿಕೆ ಮಾಡಬಾರ್ದು. ಎಲ್ಲರೂ ಅಣ್ಣ ತಮ್ಮಂದ್ರ ಥರ ನಾವು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಆಗಿನ ಕಾಲದಲ್ಲೆಲ್ಲ ಆಗಿನ ಜನ್ರೇಷನ್ಗೆ ರೆಬಲ್ ಸ್ಟಾರು, ಆಮೇಲೆ ವಿಷ್ಣು ಅಣ್ಣ, ಆಮೇಲೆ ರಾಜ್ಕುಮಾರ್ ಸರು, ಆಮೇಲೆ ಶಂಕರ್ ನಾಗು ಇವರೆಲ್ಲ ಹೇಗಿದ್ರು ಡಬಲ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾಯಿದ್ರು. ಈಗಿನ ಜನ್ರೇಷನ್ಗೆ ಕಮ್ಮಿ ಡಬಲ್ ಕ್ಯಾರೆಕ್ಟರ್ ಮಾಡೋದು. ಈಗ ಮಾಡಿದಾರಂದರೆ ಅದು ನಮ್ಮ ಅಣ್ಣ. ಇವಾಗ 2 ಪಾತ್ರ ಮಾಡಿದ್ದಾರೆ ದರ್ಶನ್ ಅವರು. ಇದರಲ್ಲಿ ನಿಮ್ಗೆ ಯಾವುದು ಸೂಕ್ತ, ಯಾವುದು ಚೆನ್ನಾಗಿದೆ ಅನ್ಸುತ್ತೆ? ಪಾಸಿಟಿವ್ ನೆಗೆಟಿವ್ ಎರಡೂ ಇಷ್ಟ ಆಯಿತು. ಎರಡು ತೋರಿಸ್ಕೊಟ್ಟಿದ್ದಾರಲ್ಲ. ನಾವು ಒಳ್ಳೆತನನೂ ಇದೆ, ಕೆಟ್ಟತನನೂ ಇದೆ. ಬಟ್ ಒಳ್ಳೆತನ ಶಾಶ್ವತ ಉಳಿತನ ತೋರಿಸ್ಕೊಟ್ಟಿದ್ದಾರೆ. ಈಗ ದರ್ಶನ್ ಅವರು ಒಂದೊಳ್ಳೆ ನಿಮ್ಮ ಜೊತೆ ಫ್ಯಾನ್ಸ್ಗಳ ಜೊತೆ ಇದ್ದಿದ್ರೆ ಆ ಕ್ರೇಜ್ ಹೇಗಿರ್ತಿತ್ತು ಅಂತ? ಸರ್ ಥಿಯೇಟ್ರು ಇರ್ತಾ ಇರಲಿಲ್ಲ. ಯಾಕೆಂದರೆ ನೀವು ಅವರು ಯಾವಾಗಲೂ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ ಬರಲ್ಲ. ನೀವು ನೋಡಿರ್ತೀರಿ. ಯಾಕೆಂದ್ರೆ ಅವ್ರು ಥಿಯೇಟ್ರಿಗೆ ಬಂದರೆ ಜನಗಳ್ನ ತಡಿಯೋಕ್ಕಾಗಲ್ಲ. ಅಂಥ ಥಿಯೇಟ್ರ್ ಇನ್ನೂ ಯಾವುದೂ ಇಲ್ಲ ಅನ್ಕೊತೀನಿ. ಒಂದು ಕ್ರಾಂತಿ ಅಥವಾ ಒಡೆಯ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವರು ಇದ್ರು, ಅವಾಗೆಲ್ಲ ಥಿಯೇಟರ್ ಎಲ್ಲ ಫುಲ್ ಹೌಸ್ ಆಗ್ತಿತ್ತು. ಜನ ಎಲ್ಲೋ ಏನೋ ಗ್ಲಾಸ್ ಹೊಡಿತಿತ್ತು, ಥಿಯೇಟರ್ ಕಡೆ ಏನೋ ಗಲಾಟೆ ಆಗ್ತಿತ್ತು. ಆದ್ರೆ ಈ ಸರಿ ಯಾವ್ದು ಆಗ್ಲಿಲ್ಲ ಅಂತ ಜನ ಇದು ಥಿಯೇಟ್ರ್ ಓನರ್ಗಳೇ ಹೇಳ್ತಾರೆ ಸರ್ ನೀವು ಬರಬೇಡಿ ದಯವಿಟ್ಟು ಅಂತ. ಯಾಕೆಂದ್ರೆ ಅವ್ರು ಬಂದರೆ ಇರಲ್ಲ, ಕ್ರೌಡ್ ತಡಿಯೋಕ್ಕಾಗಲ್ಲ. ಹಾಗಾಗಿ ತುಂಬ ಕ್ರೈಸ್ ಇರುತ್ತೆ. ಕರ್ನಾಟಕಕ್ಕೆ, ಕನ್ನಡ ಇಂಡಸ್ಟ್ರಿಗೆ ತುಂಬ ಅಭಿಮಾನಿಗಳು, ಫ್ಯಾನ್ಸ್ ಹೊಂದಂಥವ್ರು ಡಿ ಬಾಸ್. ಬಟ್ ತುಂಬ ಕ್ರೈಸ್ ಇದೆ. ಅವ್ರನ್ನ ತುಂಬ ಹಾರ್ಡ್ಲಿ ಇಷ್ಟಪಡೋಂಥವ್ರು, ಆಮೇಲೆ ತುಂಬ ಜನ ನೋಡಲೇಬೇಕು ಅನ್ನೋರು ಉತ್ತರ ಕರ್ನಾಟಕ ಅಲ್ಲಿಂದೆಲ್ಲ ಬರ್ತಾರೆ. ಬಂದಾಗ ಕ್ರೌಡ್ ಸೃಷ್ಟಿಯಾಗಿ ಇಲ್ಲೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅಂತೇಳಿ ಇಲ್ಲ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಇದ್ದಾರೆ ಅನ್ನೋದೇ ತುಂಬ. ಯಾಕೆಂದರೆ ಅವ್ರು ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಎಲ್ಲ ಅಭಿಮಾನಿಗಳು ಹಾಲ್ಟಲ್ಲಿದ್ದಾರೆ, ನಮ್ಮ ಇದರ ಭಾವನೆಗಳ ಜೊತೆ ಇದ್ದಾರೆ. ಬಟ್ ನಾವು ಇಲ್ಲ ಅಂತ ಯಾವತ್ತೂ ಫೀಲ್ ಅಲ್ಲ, ನಮ್ಮ ಜೊತೆ ಇದ್ದಾರೆ. ಬಟ್ ಸ್ವಲ್ಪ ದಿನ ಬರ್ತಾರೆ, ನಮ್ಮ ಜೊತೆ ಇರ್ತಾರೆ. ಮೊದಲಿನ ಥರ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. ಇವಾಗ ವಿಜಯಲಕ್ಷ್ಮಿ ಅವರು ಬೆನ್ನೆಲುಬಾಗಿ ಸಿನಿಮಾಕ್ಕೆ ನಿಂತಿದ್ದಾರೆ. ಎಲ್ಲ ಕಡೆ ಪ್ರಚಾರ ಅವರೇ ಮಾಡಿದ್ರು. ಯಾವ ಸೆಲೆಬ್ರಿಟಿ ಕೂಡ ಏನು ಪ್ರಚಾರ ಮಾಡಕ್ ಬರಲಿಲ್ಲ. ದರ್ಶನ ಆಪ್ತರ ಆಗಿರ್ಬೋದು ಅಥವಾ ಧನ್ವೀರ್ ಒಬ್ಬರೇ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅವ್ರಿಗೆ ಪ್ರಮೋಷನ್ ಬೇಕಾಗಿಲ್ಲ ಸರ್. ಅವ್ರಿಗೆ ಆ ಬ್ರ್ಯಾಂಡಲ್ಲಿ ಇದೆ ಸರ್. ಸೆಲೆಬ್ರಿಟಿಗಳು ನಾವಿದ್ದೀವಲ್ಲ, ಅವ್ರಿಗೆ ಬೇಕಾಗಿಲ್ಲ ಯಾವ ಹೀರೋಗಳು ಬಂದು ಇನ್ನೊಬ್ರು ಸರ್. ಈಗ ನಾವು ಅದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ತುಂಬ ಇದೆ ಸರ್. ಯಾಕೆಂದರೆ ಆ ವ್ಯಕ್ತಿ ತುಂಬ ಜನನ ಬೆಳೆಸ್ತವ್ರು. ಬಟ್ ಅವ್ರ ಜೊತೆ ಅವ್ರು ನಿಂತ್ಕೊಳ್ಬೇಕಾಗಿದ್ದು ಅವ್ರ ಧರ್ಮ. ನಿಂತಿಲ್ಲ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಬಟ್ ನಾವಂತೂ ಅವ್ರನ್ನ ಇಷ್ಟಪಡೋರು ಟ್ರೂ ಆಗಿ ಸೆಲೆಬ್ರಿಟಿ ನಾವಂತೂ ನಿಂತ್ಕೊತೀವಿ ಸರ್. ಯಾರು ನಿಂತಿಲ್ಲ ಅಂದರೆ ನಿಂತಿದ್ರಿ ಅದೆಲ್ಲ ನಮಗೆ ಅದು ಬೇಡದಿರೋ ವಿಷಯ ಸರ್. ಯಾಕೆಂದರೆ ಅವರು ಪರ್ಸ್ನಲ್ಲು. ಬಟ್ ನಾನು ಹೇಳಕ್ಕೆ ಹೋಗೋದು ಏನು ಅಂದರೆ ಸರ್, ಬಟ್ ಆ ವ್ಯಕ್ತಿ ತುಂಬ ಜನನ ಬೆಳೆಸಿದ್ದಾರೆ, ತುಂಬ ಜನನ ಎತ್ತಿದ್ದಾರೆ ಮೇಲೆ. ಬಟ್ ಅವರೆಲ್ಲ ಮಾಡಬೇಕಾಗಿತ್ತು. ಬಟ್ ಅದು ಅವ್ರದ್ದು ಇದು ಸರ್. ಬಟ್ ನಾವಂತೂ ಶಾಶ್ವತವಾಗಿ ಅವ್ರ ಜೊತೆ ಇದ್ದೇ ಇದ್ದೀವಿ ಸರ್. ನಾವು ಸೆಲೆಬ್ರಿಟಿಗಳಂತ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಯಾವತ್ತೂ ಇದು ಮಾಡಿಲ್ಲ. ಪ್ರಮೋಷನ್ ನೀವೇ ನೋಡಿದ್ರಲ್ಲ, ಎಲ್ಲ ಯಾವ್ಯಾವ ಕಡೆ ಉತ್ತರ ಕರ್ನಾಟಕ ಇಲ್ಲೆಲ್ಲ ಯಾವ ರೇಂಜ್ಗೆಲ್ಲ ಪ್ರಮೋಷನ್ ಮಾಡಿದ್ರು. ಸಾಕಲ್ಲ ಸರ್. ನಾವು ಸರ್ ಅವ್ರಿಗೆ ನಾವು ಕೇಳ್ಕೊಳ್ಳೋದು ಒಂದೇ, ನಮ್ಮ ಅಣ್ಣನ ನಾವು ಕೇಳ್ಕೊಳ್ಳೋದು ಒಂದೇ, ನಮ್ಮ ಬಾಸ್ಗೆ ಸರ್ ನೀವು ಸಿನಿಮಾ ರಿಲೀಸ್ ಮಾಡಿ, ಮಿಕ್ಕಿದ್ದು ನಾವು ನೋಡ್ಕೊತೀವಿ ಫ್ಯಾನ್ಸ್ ಅಂತ. ಆ ಥರ ಫ್ಯಾನ್ಸ್ ಇದ್ದಾರೆ ಸರ್. ಇವಾಗ ದರ್ಶನ್ ಅವ್ರ ಅಣ್ಣನು ಸಿನಿಮಾಕ್ಕೆ ಸಪೋರ್ಟಿಂಗ್ ನಿಂತರು. ಸೊ ಅವ್ರ ಮಗ ಏನಾದ್ರು ಸಿನಿಮಾ ಇಂಡಸ್ಟ್ರಿ ಬಂದು ಅಥವಾ ಡೆವಿಲ್ದು ಇನ್ನೂ ಪ್ರಮೋಷನ್ ಮಾಡ್ಬೋದಿತ್ತು? ಮಾಡಿದಾರಲ್ಲ ಸರ್, ಎಲ್ಲ ಕಡೆ ಓಡಾಡಿದ್ದಾರೆ. ತುಂಬ ಚಿಕ್ಕವ್ರು ಸರ್ ಅವರು ಅಲ್ವಾ. ಹಾಗಾಗಿ ಅವ್ರಿಗಾದಂಥ ಎಜುಕೇಷನ್ ಇರುತ್ತೆ, ಅವ್ರಿಗಾದಂಥ ಅವ್ರ ತಂದೆ ಹೇಳ್ಕೊಟ್ಟಿರ್ತಾರೆ ಈ ಥರ ಬದುಕಿ ಈ ಥರ ಎಲ್ಲ ಮಾಡಿ ಅಂತ. ಬಟ್ ಮಾಡಿದಾರಲ್ಲ ಸರ್. ಯಾರಾದರೆ ನಾವೆಲ್ಲ ಇದೀವಿ ಸರ್, ಕರ್ನಾಟಕ ತುಂಬ ಇದೀವಲ್ಲ ಸರ್ ಅಭಿಮಾನಿಗಳು ಅಲ್ಲ. ಡೆವಿಲ್ ಸಿನಿಮಾದೊಂದು ಡೈಲಾಗ್ ಹೇಳಿ ದರ್ಶನ್ ಅವರು. ಡೆವಿಲ್ ಚಿತ್ರ ಒಂದು ಡೈಲಾಗ್ ಅಂತ ಹೇಳೋ ಚೆನ್ನಾಗಿರೋದು. ನನಗೆ ಮಾತಾಡೋದು ಕೇಳ್ರಿ, ನಾನು ಮಾತಾಡ್ತೀನಿ. ಡೈಲಾಗ್ ಎಲ್ಲ ಬೇಡ, ಸಿನಿಮಾ ಬಗ್ಗೆ ಕೇಳ್ರಿ ಮಾತಾಡ್ತೀನಿ ಸರ್. ಸಿನಿಮಾ ಪಕ್ಕಾ ಮಾಸ್ಗೆ ಪಕ್ಕಾ ಕ್ಲಾಸು. ನಾವಂತೂ ಡಿ ಬಾಸ್ ಅಭಿಮಾನಿಗಳು ಪಕ್ಕಾ ಲೋಕಲ್ ಹುಡುಗರು ನಾವು. ಯಾಕಂದರೆ ಯಾರ ತಂಟೆಗೂ ಹೋಗೋದಿಲ್ಲ. ಅಕಸ್ಮಾತ್ ಅವ್ರು ನಮ್ಮ ತಂಟೆಗೆ ಬಂದ್ರು ಯಾರು ಬಿಡಲ್ಲ. ಯಾಕಂದ್ರೆ ನಾವು ಕೆಲವೊಂದು ಡಿ ಬಾಸ್ ಅಭಿಮಾನಿಗಳು ಇದ್ದಾರೆ, ಕೆಲವೊಬ್ಬರು ಬೆರಕೆ ನನ್ನ ಮಕ್ಕಳಿದ್ದಾರೆ. ಅವರು ಬಾಸ್ ಫ್ಯಾನ್ಸ್ ಅಂತೂ ಆಗಿರಲ್ಲ. ಸುಮ್ಮನೆ ಥಿಯೇಟ್ರ್ಗಳು ಬಂದ್ಬಿಟ್ಟು ಪಾಪ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ಎಲ್ಲ ಹೀರೋಗಳು ಕನ್ನಡದವರೇ, ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಕರ್ನಾಟಕದಲ್ಲೇ ಬೆಳೆದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಬದುಕ್ತಾ ಇರೋದು ನಮಗೋಸ್ಕರ. ಯಾಕಂದ್ರೆ ನಮ್ಗೆ ಒಳ್ಳೆ ಮೂವಿ ಕೊಡ್ತಾ ಇದ್ದಾರೆ. ಸೊ ಆ ಮೂವಿನ ನೋಡಿ ನಾವು ಕಲಿಬೇಕು ಏನು ಅಂತ. ಸುಮ್ಮನೆ ಇನ್ನೊಬ್ಬರು ಹೀರೋಗಳ ಬಗ್ಗೆ ಮಾತಾಡಿ, ಇವಾಗ ಅಪ್ಪು ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು,
ಧ್ರುವ ಸರ್ಜಾ ಆಗಿರ್ಬೋದು, ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವ್ರದ್ದು ಇವ್ರದ್ದು ಯಾರಿಗೆ ತಗೋಬೇಕು ಸರ್? ಎಲ್ಲರೂ ಹೀರೋಗಳು ಅಂದರೆ ನಮಗೆಲ್ಲರೂ ಒಂಥರ ತಂದೆ ತಾಯಿ ಇದ್ದಂಗೆ. ಸೊ ನಮ್ಮ ತಂದೆ ತಾಯಿನ ನಾವು ಯಾವ ಥರ ಪ್ರೀತಿ ಮಾಡ್ತೀವಿ, ಅದೇ ಥರ ನಮ್ಮ ಕನ್ನಡಿಗರನ್ನ, ನಮ್ಮ ಕನ್ನಡ ಹೀರೋಗಳು ಅದೇ ಥರ ಪ್ರೀತಿ ಮಾಡಬೇಕು. ಸುಮ್ಮನೆ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು, ಇವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು ಬೇಡ ಸರ್. ನಾವು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರೇ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸರ್. ಇನ್ನೊಬ್ರ ಬಗ್ಗೆ ಮಾತಾಡೋದು ತಪ್ಪು ಸರ್. ಅದು ಈ ಮಾತಾಡೋರು ಹೇಳ್ತಾ ಇರೋದು ಯಾವತ್ತೂ ಇನ್ನೊಬ್ರು ಹೀರೋ ಬಗ್ಗೆ, ಇನ್ನೊಬ್ರು ಫ್ಯಾನ್ ವಾರ್ ಬಗ್ಗೆ ಯಾವತ್ತೂ ಮಾತಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ ಮೇಲೆ ಎಷ್ಟು ಗೌರವ ಇದೆ ಅಷ್ಟೇ ನಮ್ಮ ಹೀರೋಗಳ ಮೇಲೆ ಇರಲಿ. ಅಷ್ಟೇ ಪ್ರೀತಿಯಿಂದ ಸಿನಿಮಾ ನೋಡಿ, ಪ್ರೀತಿಯಿಂದ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀವಿ ಸರ್. ಸಿನಿಮಾ ಫಸ್ಟ್ ಡೇ ನೋಡಿದೆ ಸರ್. ಸಿನಿಮಾ ಮಾತ್ರ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ನಾನು ಇಂಟ್ರಲ್ಗೂ ಈಚೆ ಬಂದಿಲ್ಲ. ಸಿನಿಮಾ ಮಾತ್ರ ಆ ಥರ ಇದೆ, ಪಕ್ಕಾ ಮಾಸ್ ಇದೆ. ಒಳ್ಳೆ ಡಬಲ್ ಆ್ಯಕ್ಟಿಂಗ್ ಮಾತ್ರ ಬಾಸ್ದು. ಒಂಥರ ನೋಡಿದ್ರೆ 2 ಆನೆ ಗುದ್ದಾಡೋ ಥರ ಒಂದು ಫೈಟಿಂಗ್ ಸೀನ್ಗಳು, ಆ ಒಂದು ಹೇಳೋಕ್ಕಾಗ್ತಿಲ್ಲ ಸರ್. ಆ ಥರ ಒಂದು ರಾಜಕೀಯ ಬಗ್ಗೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆ ಮೆಸೇಜು ಇದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಬೇಕು, ಸಿನಿಮಾನ ಬೆಳೆಸಬೇಕು ಅಂತ ಕೇಳ್ಕೊತೀವಿ ಸರ್. ಸರ್, ಈ ಸಿನಿಮಾ ಮೂಲಕ ದರ್ಶನ ರಾಜಕೀಯ ಬರೋ ಎಂಟ್ರಿ ಇದೆ ಲಾಸ್ಟಲ್ಲಿ. ಏನಾದರೂ ರಾಜಕೀಯ ಬರ್ಬೋದಾ ಸರ್ ನಾನು ಹೇಳೋದೇನೆಂದರೆ ಅವ್ರು ಏನು ಪಾಲಿಸ್ತಾರೋ ಅದನ್ನು ನಾವು ಪಾಲಿಸ್ತೀವಿ ಸರ್. ಅವ್ರು ರಾಜಕೀಯಕ್ಕೆ ಬಂದರೆ ಸಪೋರ್ಟ್ ಮಾಡ್ತೀವಿ, ಸಿನಿಮಾಗೆ ಬಂದರೂ ಸಪೋರ್ಟ್ ಮಾಡ್ತೀವಿ. ಅವ್ರ ಮೇಲೆ ಡಿಪೆಂಡ್ ಸರ್. ಅವ್ರು ಹೇಗಿರ್ತಾರೋ ಅದ್ರ ಮೇಲೆ ಸರ್. ಅವ್ರು ಮಾಡಿ ಅಂದ್ರೆ ನಾವು ಮಾಡ್ತೀವಿ ಸರ್ ಅಷ್ಟೇ. ಆಮೇಲೆ ಇನ್ನೊಂದೇನೆಂದರೆ ಸಿನಿಮಾದಲ್ಲಿ ಒಂದು ಥರ ಅಲ್ಲ, 1000 ಥರ ಕಂಟೆಂಟ್ ಕೊಟ್ಟಿದ್ದಾರೆ. ರೈತನ ಬಗ್ಗೆ ಆಗಿರ್ಬೋದು, ರಾಜಕೀಯ ಬಗ್ಗೆ ಆಗಿರ್ಬೋದು, ಒಬ್ಬ ಮಿಡಲ್ ಕ್ಲಾಸ್ ಜೀವನ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕಂಟೆಂಟ್ ಇದೆ. ಸಿನಿಮಾ ಕಂಟೆಂಟ್ ನೋಡಬೇಕು ಅಲ್ವಾ? ಸಿನಿಮಾ ಗೊತ್ತಿಲ್ಲದೇ ಸುಮ್ಮನೆ ಯಾರನ್ನ ಕರ್ಕೊಂಡು ಬಂದು ರಿವ್ಯೂ ಕೊಡಿಸಿ ಆ ಥರ ಮಾಡೋದು ತಪ್ಪು. ಬಟ್ ಸಿನಿಮಾ ಮಾತ್ರ ಚೆನ್ನಾಗಿದೆ ಸರ್. ನಿಮ್ಗಂತೂ ಇಷ್ಟ ಆಗಿದೆ ಅಲ್ವಾ ಸರ್? ಫಸ್ಟ್ ಡೇನ ನೋಡಿರ್ತೀರ ಕ್ರೇಜ್ ಯಾವ ಥರ ಇದೆ ಅಂತ ಸರ್. ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ಬರು ಬಂದಿರ್ತಾರಲ್ಲ, ಅವರು ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ಡಿಂದ ಫ್ಯಾನ್ಸು ಡಿ ಬಾಸ್ ಅಭಿಮಾನಿಗಳು. ಅವ್ರೇನಿದ್ದಾರೆ ಪಕ್ಕಾ ಲೋಕಲ್ ಫ್ಯಾನ್ಸು. ಅವತ್ತು ನೋಡಿರ್ತಾರೆ ನೀವು ಯಾವ ಥರ ಬಜಾರ್. ಈಗೂ ಏನೋ ಕಮ್ಮಿ ಇಲ್ಲ ಬಾಸ್ತು ಬಜಾರ್, ಈಗೂ ಮಸ್ತಾಗೆ ಓಡ್ತಾ ಇದೆ ಬಜಾರು. ಬಟ್ ಹೇಳೋದು ಒಂದೇ ಸರ್, ನಮ್ಮ ಬಾಸು ಅವ್ರ ಮನಸ್ಸಲ್ಲಿ ನಾವು ಅಚ್ಚೆ ಆಗಿದ್ದೀವಿ. ಅವ್ರು ಯಾವತ್ತಿದ್ರು ನಮ್ಮ ಮನಸ್ಸಲ್ಲಿ ದೇವರಾಗಿ ಇರ್ತಾರೆ. ಸೊ ಅವ್ರಿಗೆ ನಾವು ಇಲ್ಲಿಂದ ಪ್ರೀತಿ ಮಾಡ್ತಾ ಇಲ್ಲ, ಇಲ್ಲಿ ಮನಸ್ಸು ಪೂರ್ತಿಯಾಗಿ ಪೂಜೆ ಮಾಡ್ತಾಯಿದ್ವಿ. ಇವತ್ತಲ್ಲ ನಾನು ನಾಳೆ, ಇವತ್ತು ನಾಳೆ ಸಾಯ್ಬೋದು, ಅದು ಮ್ಯಾಟ್ರ್ ಅಲ್ಲ. ಬಟ್ ಇರೋವರೆಗೂ ಅವ್ರ ಪ್ರೀತಿ, ಅವ್ರ ಗೌರವ, ಅವ್ರಿರೋ ಅಭಿಮಾನಕ್ಕೆ ನಾವು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀವಿ ಸರ್. ಆ ವ್ಯಕ್ತಿ ಬಗ್ಗೆ ನಮ್ಗೆ ಯಾವತ್ತೂ ಏನೂ ಇಲ್ಲ. ಯಾಕಂದ್ರೆ ಅವ್ರನ್ನ ನೋಡಿ ನಾವು ಬೆಳೆದವರು, ಅವರಿಂದ ನಾವು ಏನಾದರೂ ನೋಡಿ ಕಲ್ತಿದ್ದೀವಿ. ಯಾಕಂದರೆ ಪ್ರತಿಯೊಂದು ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ಯಾರೇ ಫ್ಯಾನ್ಸ್ ಆಗಲಿ, ಯಾರದೇ ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಧ್ರುವ ಸರ್ಜಾ ಸರ್ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಫ್ಯಾನ್ಸ್ ಆಗಿರ್ಬೋದು. ಸೊ ಎಲ್ಲ ಹೀರೋಗಳಿಗೂ ತುಂಬ ಅಂದರೆ ತುಂಬಾ ಒಂದು ದೊಡ್ಡ ಲೆವೆಲ್ಗೆ ಬೆಲೆ ಇದೆ ಸರ್. ಯಾವತ್ತೂ ಅದನ್ನು ಫ್ಯಾನ್ ವಾರ್ ಮಾಡಿ ದಯವಿಟ್ಟು ಯಾರ್ಯಾರ ಹೆಸರನ್ನ ಹಾಳು ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಾವು ಕನ್ನಡಿಗರು ಅಂದರೆ ಒಂದು ನೀರಿದ್ದಂಗೆ, ಹನಿ ಸೇರಿದ್ರೆ ಹಳ್ಳ. ಅದೇ ಸರ್, ನಾವೆಲ್ಲ ಫ್ಯಾನ್ಸ್ ಎಲ್ಲ ಸೇರಿದ್ರೇ ಒಂದು ಬೇರೆ ಇಂಡಸ್ಟ್ರಿ ಗೊತ್ತಾಗಬೇಕು ಸರ್. ಬೇರೆ ಎಲ್ಲ ತೆಲುಗು, ತಮಿಳು ಇರ್ತಾವಲ್ಲ, ಅವರು ಗೊತ್ತಾಗಬೇಕು. ಕನ್ನಡಿಗರು ಅಂದರೆ ಕನ್ನಡಿಗರು ಅಂದರೆ ಅವ್ರು ನಡಗಬೇಕು. ಆ ಥರ ಸಿನಿಮಾನ ನಾವು ಬೆಳೆಸ್ಬೇಕು. ಯಾಕಂದ್ರೆ ನಮಗಿದೆ ಸರ್, ನಮಗೆ ಎಲ್ಲ ಹೀರೋಗಳ ಮೇಲೂ ಪ್ರೀತಿ ಇದೆ. ಆದರೂ ನಮ್ಮ ಭಾಷೆನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಹಂಗಂತ ಹೇಳಿ ಯಾವ ಹೀರೋಗಳು, ಯಾವ ಕನ್ನಡಿಗರು ಫ್ಯಾನ್ಸ್ನ ನಾವು ಬಿಟ್ಕೊಡಲ್ಲ. ನಮ್ಮ ಕನ್ನಡ, ನಮ್ಮ ನೀರು, ನಮ್ಮ ಹೆಮ್ಮೆ. ನಮ್ಮ ಭಾಷೆ ಹೇಳಿದ್ದಾರೆ, ನನಗೆ ಇಲ್ಲೇ ಇರಬೇಕು, ಇಲ್ಲೇ ಬೆಳಿಬೇಕು, ಇದೇ ನೀರಲ್ಲಿ ಇರ್ತೀನಿ, ಇದೇ ನೆಲದಲ್ಲಿ ಇರ್ತೀನಿ, ಇಲ್ಲೇ ಬೆಳಿತೀನಿ, ಕೊನೆಗೂ ಸತ್ರು ನಾನು ಕನ್ನಡಕ್ಕೆ ಸಾಯ್ತೀನಿ ಅಂತ ಹೇಳಿದ್ದಾರೆ ಸರ್. ಆ ಥರ ಬಾಸ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ ಸರ್. ತುಂಬ ಜನ ಹೇಳ್ತಿರ್ತಾರೆ ಸರ್, ಫ್ಯಾನ್ಸ್ ಇರಬೇಕು, ಹುಚ್ಚು ಅಭಿಮಾನ ಇರಬೇಕು, ಅದು ಜಾಸ್ತಿ ಅಭಿಮಾನ ಇರಬೇಕು. ಮೊನ್ನೆ ಯಾವುದೋ ಇಂಟರ್ವ್ಯೂಲಿ ನೋಡಿದೆ ಸರ್, ತುಂಬ ಬೇಜಾರಾಗೋಯ್ತು. ನಮ್ಮ ಅಪ್ಪ ಅಮ್ಮನೇ ಕಳ್ಕೊಂಡ್ರಷ್ಟು ಬೇಜಾರಾಗುತ್ತೆ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಬಾಸ್ ಎಲ್ಲೂ ಹೋಗಿಲ್ಲ ಸರ್. ಅವರು ಜೈಲಲ್ಲಿಲ್ಲ. ಪ್ರತಿಯೊಂದು ಸೆಲೆಬ್ರಿಟೀಸ್ ಮನಸ್ಸಲ್ಲಿದ್ದಾರೆ ಸರ್, ಎಲ್ಲೂ ಹೋಗಲ್ಲ. ಇವತ್ತು ಈ ನಡೀತಾ ಇರ್ಬೋದು ಕೆಟ್ಟ ಟೈಮು, ಮುಂದೆ ಒಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ ಸರ್. ಒಂದು ಮಾತು ಹೇಳ್ತೀನಿ, ತಂದೆ ತಾಯಿ ಹುಡ್ಸಿದ್ದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಬಾಸು ಅಷ್ಟೇ ಹೇಳೋದು, ನೋಡ್ರಿ ಚಿನ್ನ, ನಮ್ಮನ್ನು ಇವತ್ತು ನೀವು ನೋಡಲಿಲ್ಲ ಅಂದ್ರೆ ನಾಳೆ ಒಂದಿನ ನೋಡ್ತೀರಾ. ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ, ನಿಮ್ಮ ಜೊತೆಗಿರೋರ ಚೆನ್ನಾಗಿ ನೋಡ್ಕೊಳ್ರಿ. ಸುಮ್ಮನೆ ಕಟ್ಟೋಟ್ ಮೇಲೆ ಹತ್ಬಿಟ್ಟು ಅಲ್ಲಿ ಇಲ್ಲಿ ದೂರ್ಬಿಟ್ಟು ಸುಮ್ಮನೆ ಏನೇನೋ ಮಾಡ್ಕೊಂಡು ಸಾಯ್ಬಿಡ್ರಿ ಅಂತ ಏನಕ್ಕೆ ಕೇಳೋದು ಹೇಳಿ ಬಾಸು? ಅಂದರೆ ಅವ್ರದ್ದು ಆ ಥರ ತಾಯಿ ಗುಣ. ಅದಕ್ಕೆ ನಾವು ಅವ್ರನ್ನ ಯಾವತ್ತಿದ್ರು ನಮ್ಮ ತಂದೆ ತಾಯಿನೇ ಆ ಲೆವೆಲಲ್ಲಿ ಪ್ರೀತಿ ಮಾಡ್ತಿದ್ವಿ. ಸೊ ಅವ್ರೂ ಅದೇ ಲೆವೆಲಲ್ಲಿ ಪ್ರೀತಿ ಮಾಡ್ತಾ ಇದ್ವಿ. ತಪ್ಪು ಸರ್ ಆ ಥರ ಮಾತಾಡೋದು. ಯಾವನ ಬರ್ತಾನೆ ಮತ್ತೆ ಸುದೀಪ್ ಸರ್ ಮೂವಿ ಬರಲಿ, ಅವ್ರದ್ದು ಉಪ್ಪಿಸೋರ್ದು ಮೂವಿ ಬರಲಿ, ಅದ್ರ ಮುಂದೆ ಯಾವುದೂ ಇಲ್ಲ ಸರ್. ಪ್ರತಿ ಕನ್ನಡಿಗರು ಹೀರೋದಲ್ಲಿ ಯಾರು ಬೀಳ್ಸೋಕ್ಕಾಗಲ್ಲ ಸರ್. ಇದೆ ಸರ್, ಒಪ್ಕೋತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರಿಗೆ ನಂಬರ್ 1 ಫ್ಯಾನ್ ಪೇಜಿಂಗ್ ಇದೆ. ಬಟ್ ಎಲ್ಲರಿಗೂ ಇರುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಬಾಸ್ಗಿದೆ. ಬಟ್ ಅದು ನಮಗೆ ಖುಷಿ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಕೂಗಿ ಹೇಳೋದೇನಿಲ್ಲ, ಎಲ್ಲರಿಗೂ ಗೊತ್ತು, ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತು ಡಿ ಬಾಸ್ ನಂಬರ್ 1 ಅಂತ. ನಾವು ಮನಸ್ಸಲ್ಲಿ ಅವರಿಬ್ಬರು ಬೇರೆನೇ ಇರ್ಬೋದು, ಆದರೆ ಮನ್ಸುಗಳು ಒಂದೇ ಇದೆ.
ಅವ್ರು ಇಲ್ದಾಗ ಯಾರ್ಯಾರು ಏನು ಮಾತಾಡಿದ್ರೋ ಇಲ್ಲ ಗೊತ್ತಿಲ್ಲ. ಅವರಂತೂ ನಮ್ಮ ಬಾಸ್ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಯಾವಾಗಲೂ ಅವ್ರು ಇಷ್ಟಪಡೋಂಥ ಜೀವ ಇಬ್ಬರನ್ನೂ ತುಂಬ ಇಷ್ಟಪಡ್ತೀನಿ ನಾನು. ಒಂದು ದರ್ಶನ್ ಅಣ್ಣನ, ಒಂದು ಸುದೀಪ್ ಅಣ್ಣನ. ನಾನು ಯಾವಾಗಲೂ ಹೇಳ್ತೀನಿ ನಾನು 2 ಕಣ್ಣಿದ್ದಂಗೆ ಅಂತ. ತುಂಬ ಇಷ್ಟಪಡ್ತೀನಿ ಸರ್. ನಾವಂತೂ ಯಾವುದೇ ಕಾರಣಕ್ಕೂ ಯಾರು ಆಡ್ಲಿ ದರ್ಶನ್ ಸರ್ ಫ್ಯಾನ್ಸ್ ಏನು ನಮ್ಮ ಬಾಸನ್ನು ಇಷ್ಟಪಡೋರು ಇದಾರ, ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ. ಸರ್ ಕನ್ನಡ ಆಮೇಲೆ ಇನ್ನೊಂದು ಭೇದ ಭಾವ ಮಾಡಬಾರ್ದು ಅಂತೇಳಿ ಸಿನಿಮಾದಲ್ಲಿ ತೋರಿಸಿದ್ರೆ ಎಷ್ಟು ಕ್ಯಾರೆಕ್ಟರ್ ಇದೆ ಗೊತ್ತಾ ಸರ್. ವಿಷ್ಣು ಸರ್ದಿದೆ, ಅಂಬರೀಷ್ ಸರ್ದಿದೆ, ಶಂಕರ್ ನಾಗದಿದೆ, ಆಮೇಲೆ ನಮ್ಮ ರೆಬಲ್ ಸ್ಟಾರು ಇವ್ರದ್ದು ಶಂಕರ್ ನಾಗ್, ಅಂಬರೀಷ್ ಅಣ್ಣಂದಿದೆ, ಪ್ರತಿಯೊಬ್ಬರದ್ದಿದೆ. ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ ನಾಗಿ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ಎಲ್ಲರನ್ನೂ ತೋರಿಸಿದ್ರು. ಅಂದರೆ ನಮಗೆ ಯಾವ ಭೇದ ಭಾವ ಇಲ್ಲ ಅಂತ ಸಿನಿಮಾದಲ್ಲೇ ತೋರಿಸಿದ್ರು. ನಾವು ಅಭಿಮಾನಿಗಳಾಗಿ ನಾವು ಮಾಡೋಕ್ಕಾಗುತ್ತಾ?